ಹರಿ ಓಂ ತತ್ಸತ್ ರಾಮಕೃಷ್ಣಾಯ ತೇ ನಮಃ. ಪ್ರಪಂಚದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ನಾಣ್ಣುಡಿಯಂತೆ ತುಂಗಾಪಾನ ಗಂಗಾ ಸ್ನಾನ, ತುಂಗಾ ನದಿಯ ನೀರು ಕುಡಿಯಲಿಕ್ಕೆ ಅತ್ಯಂತ ಶ್ರೇಷ್ಠವಾಗಿದೆ. ಕಾರಣವೇನೆಂದರೆ ಪಶ್ಚಿಮ ಘಟ್ಟದಲ್ಲಿ, ಸಹ್ಯಾದ್ರಿ ಪಕ್ಕದಲ್ಲಿ, ಮಲೆನಾಡಿನ ಮರಳಿನಲ್ಲಿ 16,000 ವಿವಿಧ ರೀತಿಯ ಗಿಡಮೂಲಿಕೆಗಳ ಗಿಡದಿಂದ ಬೇರಿನಿಂದ ಮಳೆಯಲ್ಲಿ ತೊಯ್ದು ನೆಂದು ಆ ಬೇರಿನ ಮುಖಾಂತರ ಹರಿಯತಕ್ಕಂಥ ಎಲ್ಲ ಗಿಡಮೂಲಿಕೆಗಳ ರಸವು ನೀರಾಗಿ ಹರಿದು ತುಂಗೆಯಾಗಿ ಶಿವಮೊಗ್ಗದಲ್ಲಿ ಹರಿಯುತ್ತಿರತಕ್ಕಂಥ ಇರುವುದರಿಂದ ತುಂಗಾ ನದಿಯ ನೀರು ಕುಡಿಯಲಿಕ್ಕೆ ಅತ್ಯಂತ ಶ್ರೇಷ್ಠ ಎಂದು ಪ್ರಸಿದ್ಧಿಯಾಗಿದೆ. ಈ ಮಹಾತುಂಗೆಯ ನದಿಯಲ್ಲಿ ಅರಿಕೆರೆ ಎಂಬ ಜಾಗದಲ್ಲಿ ಶಿವನ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಈ ಭೂಮಿಯನ್ನು ತಪೋಭೂಮಿಯನ್ನಾಗಿ ಪರಿವರ್ತಿಸಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಇಂದ ಅತ್ಯಂತ ಅರ್ಥಗರ್ಭಿತವಾದ, ಅತ್ಯಂತ ಶ್ರೇಷ್ಠವಾದ ತಪೋಭೂಮಿಯಲ್ಲಿ ಶ್ರೀರಾಮಕೃಷ್ಣ ವಿದ್ಯಾನಿಕೇತನವನ್ನು 1992-93ರಲ್ಲಿ ನಾವು ಆಧ್ಯಾತ್ಮದಲ್ಲಿ ವೈಜ್ಞಾನಿಕ ಶಿಕ್ಷಣವನ್ನು ಗುರುಕುಲ ಮಾದರಿಯಲ್ಲಿ ಕೊಟ್ಟು ಅತ್ಯಂತ ಪ್ರಭಾವಿ, ಅರ್ಥಗರ್ಭಿತ, ಅತ್ಯಂತ ಪ್ರಜ್ಞಾವಂತ ಪ್ರಜೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಕೋನದಿಂದ ಇಲ್ಲಿ ಶಿವಮೊಗ್ಗ ನಗರದ ಗೋಪಾಳದಲ್ಲಿ ಆರಂಭ ಮಾಡಿದೆ. 5 ಮಕ್ಕಳಿಂದ ಆರಂಭಗೊಂಡ ಈ ವಿದ್ಯಾಸಂಸ್ಥೆಯು ಇಂದು ಕರ್ನಾಟಕದಾದ್ಯಂತ ಸುಮಾರು 2,000 ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೇ. ಇಲ್ಲಿ ಆಧ್ಯಾತ್ಮದಲ್ಲಿ ವೈಜ್ಞಾನಿಕ ಶಿಕ್ಷಣ ಗುರುಕುಲ ಮಾದರಿಯಲ್ಲಿ ನೀಡುವುದು ಒಂದು ವಿಶಿಷ್ಟ ರೀತಿಯ ಶೈಕ್ಷಣಿಕ ವ್ಯವಸ್ಥೆ. ಕಾರಣ ಎಂದರೆ ಭಾರತೀಯರು ಪ್ರಪಂಚದಾದ್ಯಂತ ಪ್ರಖ್ಯಾತರಾಗಿರುವುದು ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ. ಪುರಾಣ ಪ್ರಸಿದ್ಧವಾದ ಮಹಾಭಾರತವಿರ್ಬೋದು, ರಾಮಾಯಣವಿರ್ಬೋದು, ಪುರಾಣವಿರ್ಬೋದು, ಅಥವಾ ಶ್ರೇಷ್ಠ ಮುನಿವರಿಯರ ಮಾತುಗಳಿರ್ಬೋದು, ವಿವೇಕಾನಂದರಂತಹ ಅತ್ಯಂತ ಅದ್ಭುತ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಮಹಾತ್ಮರ ಚಿಂತನೆ ಇರಬಹುದು. ನಮ್ಮ ಭಾರತೀಯರ ಶಕ್ತಿ ಅಡಗಿರುವುದು ಆಧ್ಯಾತ್ಮ. ಈ ಆಧ್ಯಾತ್ಮ ಪ್ರಪಂಚದಾದ್ಯಂತ ಪ್ರಚಲಿದ್ದು ಇಂದು ನಮಗೆ ಬೇಕಾಗಿರುವುದು ನಿತ್ಯ ನೂತನವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ವಿಜ್ಞಾನ, ಅದರ ಜೊತೆಯಲ್ಲಿ ಆಧ್ಯಾತ್ಮ. ಈ ಆಧ್ಯಾತ್ಮ ವಿಜ್ಞಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಅಮೂಲ್ಯವಾಗಿ ಬೇಕಾದಂತಹ ಒಂದು ವಿಷಯ. ಇವತ್ತು ನಾವು ಈ ವೆಸ್ಟರ್ನ್ ಕಲ್ಚರ್ ಏನಂತೀವಿ, ಅವರ ಕಲ್ಚರ್ಗೆ ಹೋಗಿ ಆಧ್ಯಾತ್ಮವನ್ನು ಮರೆತು ಅವರು ಕೊಟ್ಟಂತಹ ಸೈನ್ಸನ್ನು, ವಿಜ್ಞಾನವನ್ನು ಅಮೂಲಗ್ರವಾಗಿ ಅಧ್ಯಯನ ಮಾಡಿಕೊಟ್ಟಿದ್ದಾರೆ. ಅಥವಾ ವಿಜ್ಞಾನವನ್ನು ಅಮೂಲಗ್ರವಾಗಿ ಕಳೆದು ಆಧ್ಯಾತ್ಮವನ್ನು ಮರೆತಿದೆ. ಇದರಿಂದಲೇ ಈ ಭಾರತ ಖಂಡದಲ್ಲಿ ಆಗತಕ್ಕಂಥ ಸಾಕಷ್ಟು ದುರಂತಗಳಿಗೆ ನಾವು ಕಾರಣೀಭೂತರಾಗಿದ್ದೇವೆ. ಏನಪ್ಪ, ಮಕ್ಕಳು ಆಧ್ಯಾತ್ಮವನ್ನು ಬಿಟ್ಟು ವಿಜ್ಞಾನವನ್ನು ಕಲಿತು ಈಗ ಬಾಂಬನ್ನು ತಯಾರಿಸಲು ಕಲ್ತಿದ್ದಾರೆ. ಇವತ್ತಿನ ಸ್ಯಾಟಲೈಟ್ಸ್ ಇರ್ಬೋದು, ಚಂದ್ರಯಾನ ಇರ್ಬೋದು, ಮಂಗಳಯಾನ ಇರ್ಬೋದು, ಬಾಂಬ್ ಪ್ರೊಡಕ್ಷನ್ ಇರ್ಬೋದು, ಎಲ್ಲದಕ್ಕೂ ಕಾರಣ ಸೈನ್ಸ್. ಆ ಸೈನ್ಸ್ನಿಂದ ತಯಾರಾದ ವಸ್ತುಗಳನ್ನು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಉಪಯೋಗಿಸಿದ್ದೇ ಆದರೆ ಭವ್ಯ ಭಾರತ, ಅತ್ಯಂತ ಅದ್ಭುತ ಭಾರತವನ್ನು ನಾವು ಕಾಣಬಹುದು. ಇಲ್ಲದೆ ಹೋದರೆ ನಾವು ಸಂಕಷ್ಟಗಳಿಗೆ ಕಾರಣೀಭೂತರಾಗ್ತೇವೆ. ಅದಕ್ಕಾಗಿ ಟೆರರಿಸಮ್, ನಕ್ಸಲಿಸಮ್ ಅಥವಾ ಈ ರೀತಿ 108 ಜೊತೆಯಲ್ಲಿ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದನ್ನು ನಾವು ಕಾಣ್ತೇವೆ. ಅವರು ಇಂಟ್ರೆಸ್ಟ್, ಬಹಳ ಆಸಕ್ತಿಯಿಂದ ಶಿಕ್ಷಣ ಕಲಿಯೋದನ್ನು ನಾವು ಕಾಣ್ತೇವೆ. ಇದ್ರ ಜೊತೆಯಲ್ಲಿ ನಾವು ಪ್ರಾರ್ಥನೆ, ಪ್ರಾಣಾಯಾಮ, ಧ್ಯಾನ, ಯೋಗ ಇವೆಲ್ಲ ಕೊಡೋದ್ರಿಂದ ಮತ್ತು ವಿಶೇಷವಾದ ಸಾಧು ಸಂತರಿಂದ ವಿಶೇಷವಾದ ಉಪನ್ಯಾಸವನ್ನು ಇಟ್ಕೊಳ್ಳೋದ್ರಿಂದ, ಜೊತೆಯಲ್ಲಿ ಸ್ಕಾಲರ್ಸ್ ಶೈಕ್ಷಣಿಕವಾಗಿ ಪ್ರಬುದ್ಧತೆಯನ್ನು
ವಿಶೇಷ ಉಪನ್ಯಾಸ ಕೊಡುವುದರಿಂದ ಮಕ್ಕಳು ತಮ್ಮನ್ನು ತಾವು ಅಮೂಲ್ಯವಾಗಿ ಶಿಕ್ಷಣದಲ್ಲಿ ತೋರಿಸ್ಕೊಡ್ತಾರೆ ಮತ್ತು ಅವರ ಪ್ರಬುದ್ಧತೆಯನ್ನು ತೋರಿಸ್ಕೊಡ್ತಾರೆ. ಅದರಿಂದ ನಮಗೆ ಉತ್ತಮ ರಿಸಲ್ಟ್ ಕೂಡ ಬರ್ತಾ ಇದೆ ಅಂತೇಳಿ ನಾವು ಅಂದ್ಕೊಳ್ತಿದ್ವಿ. ಇದರ ಜೊತೆಯಲ್ಲಿ ಈ ಒಂದು ಸಹಬಾಳ್ವೆ ಏನಪ್ಪ ಅಂದರೆ 20 ಮಕ್ಕಳಿಗೆ ಒಬ್ಬ ಶಿಕ್ಷಕನ ನೇಮಿಸಿ ಆ ಮಗುವಿನ ಸರ್ವತೋಮುಖವಾದ ಬೆಳವಣಿಗೆಗೆ ಉಪನ್ಯಾಸಕರು ಹಗಲಿರುಳು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಶ್ರಮವನ್ನು ವಹಿಸಿ ಅವನ ಓರೆಕೋರೆಗಳನ್ನು ತಿದ್ದಿ ಉತ್ತಮ ಶಿಷ್ಯನನ್ನಾಗಿ ಉತ್ತಮ ಪ್ರಜೆಯನ್ನಾಗಿ ಹೊರಹೊಮ್ಮಿಸಲಿಕ್ಕೆ ಪ್ರಯತ್ನಗಳು ಸಾಗಿದೆ. ಇದರ ಜೊತೆಯಲ್ಲಿ ಊಟ ವಸತಿ ವ್ಯವಸ್ಥೆ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಕೊಡುವ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಇತ್ತೀಚೆಗೆ ಕ್ಷೀಣಿಸುವುದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಸಾಕಷ್ಟು ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ ಅಂತೇಳಿ ಇದನ್ನು ನಾವು ಚಿಂತಿಸಿದಾಗ ಈ ಮಕ್ಕಳು ತಂದೆ ತಾಯಿಗೆ ಪೂಜನೀಯ ಗೌರವವನ್ನು ಕೊಡುವ ಒಂದು ಚಿಂತನೆಯನ್ನು ಹರಿಸಿ ಪ್ರತಿ ವರ್ಷ ಕಲ್ಪತರು ದಿನ ಜನವರಿ 1ರಂದು ವರ್ಷದ ಆರಂಭದಂದು ಕಲ್ಪತರು ದಿನದಂದು ಮಕ್ಕಳು ತಂದೆ ತಾಯಿ ಒಂದು ಸಮ್ಮಿಲನ ಮಾಡುವಂಥ ರೀತಿಯನ್ನು ಮಾಡಿಕೊಂಡು ಅದೇನಪ್ಪ ಅಂತಂದರೆ ಪಾದ ಪೂಜೆ. ಪ್ರತಿಯೊಬ್ಬ ಮಗುವು ಅವರವರ ತಂದೆ ತಾಯಿಗಳ ಪಾದವನ್ನು ಶಾಸ್ತ್ರೋಕ್ತವಾಗಿ ತೊಳೆದು ಪೂಜೆ ಮಾಡಿ ಪುನೀತರಾಗುವ ವ್ಯವಸ್ಥೆ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ಒಂದು 7-8 ಗಂಟೆಗೆ ಸತ್ಯನಾರಾಯಣ ವ್ರತದ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಅದರ ಜೊತೆಯಲ್ಲಿ ಒಂದು ಶ್ರೀರಾಮಚಂದ್ರನ ಅಥವಾ ಶ್ರವಣ ಭಕ್ತಿಯ ಅಥವಾ ಈ ರೀತಿ ತಂದೆ ತಾಯಿ ಮಕ್ಕಳ ಅಭಿನವ ಸಂಬಂಧವನ್ನು ಪುರಾಣ ಪ್ರಸಿದ್ಧವಾದ ಭಾರತದಲ್ಲಿ ನಡೆದು ಬಂದ ದಾರಿಯನ್ನು ಮಕ್ಕಳಿಗೆ ತೋರಿಸ್ತಾ ಜೊತೆಯಲ್ಲಿ ಸಾಧು ಸನ್ಯಾಸಿಗಳು ಸ್ವಾಮೀಜಿಯರು ಮತ್ತು ಶ್ರೇಷ್ಠ ವ್ಯಕ್ತಿಗಳಿಂದ ಒಂದು ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧವನ್ನು ಬಿತ್ತರಿಸಿ ಅಥವಾ ಹೇಳಿ ಎಜುಕೇಟ್ ಮಾಡಿ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಪಾದಪೂಜೆ ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿ ಮಕ್ಕಳು ಕೂಡ ತುಂಬ ಶುದ್ಧ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಪುನೀತರಾಗ್ತಾರೆ. ಇಲ್ಲಿ ಭಾವನಾತ್ಮಕವಾದ ಸಂಬಂಧ ತಂದೆ ತಾಯಿ ಮಕ್ಕಳ ಭಾವನಾತ್ಮಕ ಸಂಬಂಧ ಪೂಜನೀಯ ರೀತಿಯಲ್ಲಿ ಬಂದು ನಿಲ್ತದೆ. ಇದು ನಮಗೆ ಬಹಳ ಈ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಮಕ್ಕಳಿರ್ತಕ್ಕಂಥ ಸಂಬಂಧ ಬಹಳ ಅರ್ಥಗರ್ಭಿತವಾಗಿ ಹೊರಹೊಮ್ಮಿ ಇವತ್ತು ತಂದೆ ತಾಯಿ ಮಕ್ಕಳು ಕೂಡ ಬಹಳ ಆನಂದಮಯವಾಗಿ ಇರೋದನ್ನು ನಾವು ಕಾಣ್ತೇವೆ. ಇದರಿಂದ ನಮ್ಮ ಸಂಸ್ಥೆಗೆ ಅಥವಾ ವ್ಯವಸ್ಥೆಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಪೋಷಕರಲ್ಲಿ ಅಭಿನವವಾದ ಆನಂದ ಉಂಟಾಗಿದೆ.